ಈ ದಿನಾಂಕ 18/8/2026 ಕೆರೆಕಲ್ಲಿನಲ್ಲಿ ಅನ್ನೋ ಗ್ರಾಮದಲ್ಲಿ ಏನಾಗಿದೆ, ಹೊಸದಾಗಿ ಮಹಿಳಾ ಸ್ವಸಹಾಯ ಸಂಘ ಡೈರಿ ಹಾಲಿನ ಡೈರಿ ಆಗಿದೆ. ಅದಕ್ಕೆ ಮೊದಲನೇ ಸಲ ಎಲೆಕ್ಷನ್ ನಡೆದು ಇವತ್ತು ಏನಾಗಿದೆ, ಬೇರೆ ಪುಟ್ಟಸ್ವಾಮಿಗೌಡ ಕಡೆಯಿಂದ 12 ಜನ ಮತ್ತೆ ಕಾಂಗ್ರೆಸ್ ಕಡೆಯಿಂದ 12 ಜನ ಎಲೆಕ್ಷನ್ ನಿಂತಿದ್ದು, ಕಾಂಗ್ರೆಸ್ನ ಎಲ್ಲ 12 ಜನ ಗೆದ್ದಿದ್ದು. ಹಣ ಮತ್ತು ಎಲ್ಲದಕ್ಕೂ ಸೆಡ್ಡು ಹೊಡೆದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಗೆದ್ದಿರೋದ್ರಿಂದ ಎಲ್ಲ ತುಂಬಾ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಸಂಘದವೆಲ್ಲ ಡೈರಿನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಚೆನ್ನಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಈ ಸಮಯದಲ್ಲಿ ಹೇಳ್ತೀವಿ. ಆರ್ಆರ್ಎಸ್ ನ್ಯೂಸ್ ವರದಿ ಗೌರಿಬಿದನೂರು ತಾಲೂಕಿನ ಡಿ-ಪಾಳ್ಯ ಹೋಬಳಿಯ ಕೆರೆ ಕೆಳಗಿನ ಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಭರ್ಜರಿ ಜಯ ಸಿಕ್ಕಿದೆ. ಕಾಂಗ್ರೆಸ್ ಬೆಂಬಲಿತ ಎಲ್ಲಾ 12 ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದು, ಸ್ಥಳೀಯ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ಬಣದ ಅಭ್ಯರ್ಥಿಗಳಿಗೆ ಭಾರೀ ಮುಖಭಂಗವಾಗಿದೆ. ಹಣ ಮತ್ತು ಅಧಿಕಾರಕ್ಕೆ ಮಣಿಯದೆ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಸ್ವಾಭಿಮಾನಕ್ಕೆ ಜಯ ತಂದುಕೊಟ್ಟಿದ್ದಾರೆ ಎಂದು ಗೆದ್ದ ಅಭ್ಯರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಗೆದ್ದ ಅಭ್ಯರ್ಥಿಗಳ ಪಟ್ಟಿ: ಪಾಪಮ್ಮ, ನರಸಮ್ಮ, ವೇದ, ನಾರಾಯಣಮ್ಮ, ಶಾರದಮ್ಮ, ಉಮಾ, ಲಕ್ಷ್ಮಮ್ಮ, ರತ್ನಮ್ಮ, ಶಶಿಕಲಾ, ಪಾರ್ವತಮ್ಮ, ಶಿವಮ್ಮ. ನಳಿನಿ ಚುನಾವಣಾಧಿಕಾರಿಗಳು ಅಧಿಕೃತವಾಗಿ ಫಲಿತಾಂಶ ಘೋಷಿಸಿದ ಬಳಿಕ ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಮಾತನಾಡಿ, ಹಣ ಮತ್ತು ಅಧಿಕಾರಕ್ಕೆ ಜನ ಮರುಳಾಗದೆ ಸ್ವಾಭಿಮಾನಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಎಂದು ತಿಳಿಸಿ ಮತದಾರರಿಗೆ ಧನ್ಯವಾದ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮುಖಂಡ ಮಂಜುನಾಥ್ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೆರೆಕೆಳಗಿನಲ್ಲಿ ಗ್ರಾಮದಲ್ಲಿ ಮಹಿಳಾ ಸಹಕಾರ ಡೈರಿ ಸಂಘ ಆಗಿದ್ದು, ಹೊಸದಾಗಿದ್ದು, ಅದರಲ್ಲಿ ಆ ಕಡೆ 12 ಜನ, ಈ ಕಡೆ 12 ಜನ ಹಾಕಿ ನಾವು 12 ಜನ ಎಲ್ಲರೂ ಜಯಶೀಲರಾಗಿ ಆಗಿದ್ದೀವಿ. ಈಗ ಮುಂದೆ ಯಾವುದೇ ಪಕ್ಷಭೇದವಿಲ್ಲದೆ ಡೈರಿಯಲ್ಲಿ ಅದನ್ನು ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಯಾವ ಥರ ಜನಗಳಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನ ಯಾವ ಥರ ಜನಗಳಿಗೆ ತಲುಪಿಸ್ಬೇಕು ಎಲ್ಲ ನೋಡಿ ಎಲ್ಲರೂ ಒಂದಾಗಿ ನಾವು ಹೋಗ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗೌಡ ಪಕ್ಷದಿಂದ 12 ಜನ ಸ್ಪರ್ಧಿಸಿದ್ದು, ಹಾಗೇನೆ ಕಾಂಗ್ರೆಸ್ ಪಕ್ಷದಿಂದ 12 ಜನ ಸ್ಪರ್ಧಿಸಿದ್ದು, 12 ಜನ ಕಾಂಗ್ರೆಸ್ನಿಂದ ಚುನಾಯಿತರಾಗಿದ್ದಾರೆಂದು ಎಲ್ಲ ಮತದಾರರಿಗೂ ಧನ್ಯವಾದಗಳು. ಇದರಲ್ಲಿ ಹೊಸದಾಗಿ ಡೈರಿ ಗೆದ್ದು ಅದರಲ್ಲಿ ನಮ್ಮ ಕಾಂಗ್ರೆಸ್ ಮೆಂಬರ್ಸ್ 12 ಜನಕ್ಕೂ 12 ಜನ ಬಂದಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಹಾಗೂ ನಮಗೆ ಮತ ಕೊಟ್ಟು ಅವರಿಗೆಲ್ಲರಿಗೂ ಚುನಾಯಿತರನ್ನಾಗಿ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ.